ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾನು ವೆಯ್ಟ್ ಲಾಸ್ದು ಸೀರೀಸ್ 1 ಮಂತ್ 30 ಡೇಸ್ ಚಾಲೆಂಜಲ್ಲಿ 30 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೆನ್ನೆ ವೀಡಿಯೋ ಮಾರ್ನಿಂಗಿಂದನೇ ಮಾಡಿದ್ದೆ. ಸಾರಿ, ಇವತ್ತು ಮಾರ್ನಿಂಗಿಂದ ಮಾಡೋದಕ್ಕಾಗಿಲ್ಲ. ನೆನ್ನೆ ವೆಯ್ಟ್ಗೂ ಇವತ್ತಿನ ವೆಯ್ಟಿಗೂ ಬಂದು 150 ಗ್ರಾಮ್ ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಅಂದರೆ ನೆನ್ನೆ 58.85 ಇತ್ತು, ಅಂದರೆ 58 kg 850 ಗ್ರಾಮ್ ಇತ್ತು. ಇವತ್ತು ಬಂದು 58 ಅಂದರೆ 58 kg 700 ಗ್ರಾಮ್ ಇತ್ತು. ಸೊ ಹಂಗಾಗಿ 150 ಗ್ರಾಮ್ ವೆಯ್ಟ್ ಲಾಸ್ ಆಗಿದೆ. ಡೈಲಿ ಒಂದೇ ಥರ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಡಿಪೆಂಡೆನ್ಸಿ ಅವತ್ತಿನ ಹಿಂದಿನ ದಿವಸದ ಫುಡ್ ಮೇಲೂ ಕೂಡ ಇರುತ್ತೆ. ಸೊ ಬೆಳಗ್ಗೆ ಬಂದು ನಾನು ಅದು ವೆಯ್ಟ್ ಚೆಕ್ ಮಾಡಿದ್ದು ಮತ್ತು ಟಿಫನ್ ತೊಗೊಂಡಿದ್ದು. ಸಾರಿ, ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಬಂದು ವೆಯ್ಟ್ ಚೆಕ್ ಮಾಡಿ ಇವತ್ತು ನಾರ್ಮಲ್ ಬಿಸಿನೀರನ್ನ ಕುಡಿದಿದ್ದೀನಿ. ಫಸ್ಟ್ ಒಂದು ಲೋಟ ತಣ್ಣೀರನ್ನ ನಾರ್ಮಲ್ ವಾಟರ್ನ ಕುಡಿದು ಅದ್ರ ಮೇಲೆ ಒಂದು ಲೋಟ ಬಿಸಿನೀರನ್ನ ಕುಡಿದಿದ್ದೀನಿ. ಇವತ್ತು ಲೆಮನ್ ಏನೂ ಹಾಕಿಲ್ಲ, ಯಾಕೆಂದರೆ ಸಂಜೆ ಶುಂಠಿ ಕಷಾಯ ಶುಂಠಿದು ವಾಟರ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಜೀರಾ ಇದ್ರ ವಾಟರ್ನ ನಾನು ಇದು ಮಾಡಿಲ್ಲ. ಆಮೇಲೆ ಬಂದು ಟಿಫನ್ ಬಂದು ಬಿಸಿಬೇಳೆ ಭಾತ್ ಮಾಡಿದ್ದೆ. ಅದನ್ನು ಒಂದು ಸೌಟ್ ಬರುತ್ತಲ್ಲ, ಅದರಲ್ಲಿ ಒಂದು ಸೌಟು ಬಿಸಿಬೇಳೆ ಭಾತ್, ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ತುಂಬಾ ಒಳ್ಳೆಯದು ನಮಗೆ, ಅದು ಗುಡ್ ಫ್ಯಾಟ್ನ ಕೊಡುತ್ತೆ ನಮ್ಮ ಬಾಡಿಗೆ. ಸೊ ತುಪ್ಪನ ತಿನ್ನಿ, ನೀವು ವೆಯ್ಟ್ ಲಾಸ್ ಮಾಡೋರಾದರೆ ತುಪ್ಪನ ಬಿಡೋದಕ್ಕೆ ಹೋಗಬೇಡಿ. ಸೊ ಟಿಫನ್ ಮಾಡಿ ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ನೆನ್ನೆನೇ ಹೇಳ್ದಂಗೆ ಫಸ್ಟು ಕೆಲಸ ಎಲ್ಲ ಮುಗಿಸಿ ನೋಡಿ ಇಷ್ಟೊತ್ತಿನಲ್ಲಿ 10:30 ಒಂದು 11 ಗಂಟೆ ಹಂಗೆ ಸುಮ್ಮನೆ ಕುಂತ್ಕೊಂಡು ಟಿ ವಿ ನೋಡ್ತಾ ತಿಂಡಿ ತಿಂತೀವಿ. ಬಟ್ ಇವಾಗ ಹಂಗೆ ಮಾಡಲ್ಲ. ಮಕ್ಕಳು ತೇಜು ತಿಂಡಿ ತಿಂತಿರ್ತಾಳಲ್ಲ 8 o'clock ಅವಾಗಲೇ ತಿಂದುಬಿಡ್ತೀನಿ ನಾನು. ಏಕೆಂದರೆ ಹಸ್ಬೆಂಡ್ ಜೊತೆ ತಿನ್ನಬೇಕು ಅನ್ನೋ ಇದರಿಂದ ಲೇಟಾಗಿ ತಿಂತಿದ್ದೆ. ಅವ್ರು ಯಾವಾಗ ತಿಂತಾರೆ ಅವಾಗ ತಿಂತಿದ್ದೆ. ಬಟ್ ಇವಾಗ ನಾನು ಅವ್ರಿಗೆ ಹೇಳಿರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೀನಿ, ನಾನು ತಿಂದುಬಿಡ್ತೀನಿ ಅಂತ. ಸೊ ಇದು ಮಾಡ್ತಾಯಿದ್ದೀನಿ, ಮಾಡಿದೆ. ಆಮೇಲೆ ಬಂದು ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಆಯಿತು. ದೇವ್ರದ್ದು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಬನ್ನಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ಮರೀದಂಗೆ 3 ಲೀಟರ್ ವಾಟರ್ನ ಕುಡೀರಿ. ಮಧ್ಯಾಹ್ನ ಊಟಕ್ಕಿಂತ ಮುಂಚೆ 2 ಲೀಟರ್ನ ಮುಗಿಸಿ, ಮಧ್ಯಾಹ್ನ ಆದಮೇಲೆ ಊಟ ಆದಮೇಲೆ 1 ಲೀಟರ್. ಯಾಕೆಂದರೆ ಮಧ್ಯಾಹ್ನ ಊಟ ನಾವು ಜಾಸ್ತಿ ಊಟ ಮಾಡ್ತೀವಲ್ವ, ಅಂದರೆ ಲಿಮಿಟಾಗಿ ಇಲ್ಲ, ಮಧ್ಯಾಹ್ನ ಲಿಮಿಟಾಗಿ ತಿನ್ನಬೇಕು. ಬಟ್ ಮಾರ್ನಿಂಗು ನೈಟ್ ಥರ ತಿನ್ನಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತೀವಲ್ವ. ಸೊ ಹಾಗಾಗಿ ಆಮೇಲೆ ನಮಗೆ ಜಾಸ್ತಿ ನೀರು ಕುಡಿಯೋದಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ಎದ್ದಾಗಲಿಂದ ಮಧ್ಯಾಹ್ನ ಊಟದ್ರೊಳಗೆ 2 ಲೀಟರ್ ವಾಟರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನೇನಾದರೂ ಸಿಂಕಲ್ಲಿ ದೇವ್ರ ಪಾತ್ರೆ ತೊಳೆಯೋದಾದರೆ ಫಸ್ಟು ಪಾತ್ರೆ ಎಂಡ್ಲು ಪಾತ್ರೆ ಏನೂ ಇರಲ್ಲ ಅದರಲ್ಲಿ. ಅದಾದಮೇಲೆ ಮತ್ತೆ ಒಂದು ಸಲ ತೊಳೆದಿದ್ರೂ ಕೂಡ ಇನ್ನೊಂದು ಸಲ ಸಿಂಕ್ನ ವಾಶ್ ಮಾಡಿಕೊಂಡು ಆಮೇಲೆ ದೇವ್ರ ಪಾತ್ರೆನ ತೊಳಿತೀನಿ ನಾನು. ಇವಾಗೇನು ದೇವ್ರ ಪಾತ್ರೆಗಳು ತೊಳೆಯೋದಕ್ಕೆ ತುಂಬಾ ಕೆಮಿಕಲ್ ಪ್ರಾಡಕ್ಟ್ಸ್ಗಳು ಬಂದಿದೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಸೊ ನಾನು ಹುಣಸೆಹಣ್ಣು, ರಂಗೋಲಿ, ಸೋಪು ಅಷ್ಟನ್ನು ಹಾಕಿ ತೊಳಿತೀನಿ. ಇಲ್ಲಾಂದರೆ ಇಡಿಕೆ ಬರುತ್ತಲ್ಲ, ಅದನ್ನು ಪುಡಿ ಮಾಡ್ಕೊಂಡು ತೊಳೆದ್ರಂತೂ ಸೂಪರಾಗಿ ಕ್ಲೀನ್ ಆಗುತ್ತೆ. ದೇವ್ರ ವಿಗ್ರಹ ತೊಳೆಯೋದಾದರೆ, ಅಂದರೆ ದೇವಸ್ಥಾನದಲ್ಲಿರೋ ಅಮ್ಮನ ವಿಗ್ರಹ ತೊಳೆಯೋದಾದರೆ ಪಿತಾಂಬರ ಪೌಡ್ರ್ ಹಾಕಿ ತೊಳಿತೀನಿ. ನೀವು ಹಂಗೆ ಇದು ನೀಟಾಗಿ ಕ್ಲೀನ್ ಆಗಬೇಕು ಮನೇಲಿ ಅಂದರೆ ಇಡಿಕೆ ಪೌಡ್ರ್ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಮತ್ತು ಸ್ಟೀಲ್ ಜುಂಗಲ್ಲಿ ಹಾಕಿ ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನನಗೆ ವೀಡಿಯೋ ಮಾಡೋದಕ್ಕೆ ಲೈಟಿಂಗ್ ಸ್ವಲ್ಪ ಡಲ್ಲ ಅಂತ ಅನಿಸುತ್ತೆ, ಯಾಕೆಂದರೆ ವೀಡಿಯೋ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ನೋಡಿ ಇಲ್ಲಿ ಲೈಟ್ ಮುಂದೆ ನಿಂತಾಗ ವೀಡಿಯೋ ಎಷ್ಟು ಕ್ಲಿಯರಾಗಿ ಬರುತ್ತೆ. ಬಟ್ ಕೆಲವೊಂದು ಜಾಗಗಳಲ್ಲಿ ಇದು ಬರೋದಿಲ್ಲ. ಅದಕ್ಕೆ ನಾನು ಮೀಶೋದಲ್ಲಿ ಒಂದು ಬಲ್ಬ್ನ ಆರ್ಡ್ರ್ ಮಾಡಿದ್ದೆ, ಆಯಿತಾ. ಇದು ಈ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಬಲ್ಬ್ ಚೆಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಕಿಚನ್ಗೆ ಒಂದು ಒಲೆ ಸೆಟ್ ಇದೆಯಲ್ಲ, ಒಲೆ ಅಡುಗೆ ಮಾಡ್ತೀನಲ್ವ, ಅಲ್ಲಿಗೆ ನನಗೆ ವೀಡಿಯೋ ಮಾಡಬೇಕಾದ್ರೆ ತುಂಬಾ ಲೈಟ್ ಕಡಿಮೆ ಬರುತ್ತೆ ಆ ವೀಡಿಯೋ ಇದು ಮಾಡೋಕ್ಕೆಲ್ಲ. ಸೊ ಹಂಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ ಅಲ್ಲಿಗೆ ಹಾಕೋಣ ಅಂತ. ಬಟ್ ಅದಕ್ಕೆ ವೈರನ್ನು ಆರ್ಡ್ರ್ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆರ್ಡ್ರೇ ಹಾಕಿಲ್ಲ. ಸೊ ಅದೊಂದು ವೈರ್ ಬರೋವರೆಗೂ ಹೆಂಗಿರೋ ನನಗೆ ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ಲೈಟಿಂಗ್ಸ್ ಬೇಕು ನೋಡಿ. ಇಲ್ಲಿ ಬರೋ ಇದು ಅಲ್ಲ, ದೇವ್ರ ಮನೆ ಹತ್ರ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಮೇಲೊಂದು ಬಲ್ಪ್ ಇದೆಯಲ್ಲ, ಅದು ಯಾವ ಥರ ಅಂದರೆ ಸಾಂಗ್ ಬರುತ್ತೆ, ಅದರಲ್ಲಿ ಸಾಂಗು ಮತ್ತು ಕಲರ್ ಲೈಟಿಂಗ್ಸ್ ಎಲ್ಲ ಬರುತ್ತೆ ಆ ಬಲ್ಪಲ್ಲಿ. ಅದು ಕೂಡ ಮೀಶೋದಲ್ಲಿ ತರಿಸಿದ್ದು, ಅದು ಹೋಗಿದೆ, ಆನ್ ಆಗ್ತಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಈ ಬಲ್ಪ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಕಾಣುತ್ತೆ ಬನ್ನಿ.
ಏನು ಗೊತ್ತಾ, ನಾನು ಸ್ವಚ್ಛೇ ಹಾಕಿಲ್ಲ. ಇದು ನಮ್ಮ ಟಿ ವಿ ಆನ್ ಮಾಡಿದರೆ ಆ ಲೈಟ್ ಆನ್ ಆಗುತ್ತೆ, ಟಿ ವಿ ಆಫ್ ಮಾಡಿದರೆ ಲೈಟ್ ಆಫ್ ಆಗುತ್ತೆ. ಎಂತ ಮಾಡೋದು ಗೊತ್ತಿಲ್ಲ, ಯಾಕಂಗಾಯಿತು. ಮುಂಚೆ ಆ ಥರ ಇರಲಿಲ್ಲ, ಈ ಥರ ಇವಾಗ ಆ ಥರ ಆಗಿದೆ. ಯಾವಾಗ ಬೇಕು ಅವಾಗ ಹಾಕೋದು ತೆಗೆದು ಅಂದ್ರೂ ಹಿಂಸೆ ಆಗುತ್ತೆ ಪದೇ ಪದೇ ಹಾಕೋದಕ್ಕೆ. ನೋಡಿ ಇಲ್ಲಿ ಇದು ಟಿ ವಿ ಸ್ವಿಚ್ಚು ನೋಡಿ, ಇದು ಆಫ್ ಮಾಡ್ತೀನಿ, ಅಲ್ಲಿ ಆಫ್ ಆಯಿತು. ಈಗ ಆನ್ ಮಾಡ್ತೀನಿ, ಅಲ್ಲಿ ಆನ್ ಆಗ್ತಿದೆ. ಏನು ಮಾಡಿದೆ ಗೊತ್ತಾಗ್ತಾ ಇಲ್ಲ. ಟಿ ವಿ ನಮ್ಮ ಮನೆ ಯಾವಾಗಲೂ ರನ್ನಿಂಗಲ್ಲಿ, ಅದು ವೈಫೈ ಅಲ್ವಾ, ಯಾವಾಗಲೂ ಆ ಸ್ವಿಚ್ ಆನಲ್ಲೇ ಇರುತ್ತೆ. ಆಗ ಆ ಲೈಟು ಆನ್ಸಲ್ಲೇ ಇರುತ್ತೆ. ಮನೆಯವ್ರ ಮೇಲೆ ಪಜ್ಜಿ ಮಾಡಿಬಿಡ್ತಾರೆ. ಸೊ ಇವಾಗ ಅದು ಬಿಚ್ಚಬೇಕು, ವೀಡಿಯೋ ಆದಮೇಲೆ ಬಿಚ್ಚಿರೋಣ. ಹೂವಿಲ್ಲ ಅಂದರೆ ದೇವ್ರ ಪೂಜೆ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ನನಗೆ ನಿಜ ಇಷ್ಟ ಆಗಲ್ಲ ಹೂವಿಲ್ಲ ಅಂದರೆ. ಇದು ಗುಲಾಬಿ ಮತ್ತು ಯೆಲ್ಲೋ ಕಲರ್ ಸೇವಂತಿಗೆನ ಹಾಕಿ ಪೂಜೆ, ಅದೇ ಆ ಕಾಂಬಿನೇಷನ್ ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ಹೂವಿನ ಗಿಡನ ಮುಂಚೆ ನಾನು ಇಲ್ಲೇ ಮನೆ ಹತ್ರನೆಲ್ಲ ಹಾಕೋತಾ ಇದ್ದೆ. ಬಟ್ ನಿತ್ಯಂ ಪ್ರೆಗ್ನೆನ್ಸಿ ಆದಮೇಲೆ ಹಾಕೋಕ್ಕಾಗಲಿಲ್ಲ. ಬಟ್ ಇವಾಗ ಇಲ್ಲೇ ಮನೆ ಹತ್ರ ಕ್ಲೀನ್ ಮಾಡ್ಕೊಂಡು ಹಾಕೋಣ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಬೇಡ ಅಂತಾರೆ, ಏಕೆಂದರೆ ಅಲ್ಲಿ ತುಂಬಾ ಮುಟ್ರುಮುಣಿ ಸೊಪ್ಪು ಅದೆಲ್ಲ ಬೆಳೆದ್ಬಿಟ್ಟಿದೆ. ಬಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕೋಣ ಅಂತ ನಾನು, ಬಟ್ ನನ್ನ ಹಸ್ಬೆಂಡ್ ಬೇಡ ಅಂತಿದ್ರೆ ನೋಡಬೇಕು, ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪೂಜೆ ಮುಗಿಸ್ಬಿಟ್ಟು ಸ್ವಲ್ಪ ಎಂಬ್ರಾಯ್ಡಿಂಗ್ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೆ ಕಲಿಯೋದನ್ನು. ಸ್ಟೋನ್ ವರ್ಕೆಲ್ಲ ಮಾಡ್ತೀನಿ, ಅದೆಲ್ಲ ಗೊತ್ತಾಗಿದೆ. ಬಟ್ ಇದು ಥ್ರೆಡ್ ವರ್ಕ್ ಇದೆಯಲ್ಲ, ಅದನ್ನು ಕಲಿಬೇಕು. ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆ ಥ್ರೆಡ್ಡು ಸ್ವಲ್ಪ ಜೋರಾಗಿ ಎಳೆದ್ರೂ ಕಟ್ಟಾಗಿಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಕೂತ್ಕೊಂಡು ಪ್ರಾಕ್ಟೀಸ್ನ ಮಾಡಬೇಕು. ನಿತ್ಯ ಮನೇಲಿದ್ದಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವಳು ಇದು ಎಂಬ್ರಾಯ್ಡಿಂಗ್ ನೀಡ್ಲಿ ಕಿತ್ಕೊಳ್ಳೋಕೆ ಬರೋದು, ಕ್ರೋಷರ್ ನೀಡಲ್ಲ, ಇಲ್ಲಾಂದರೆ ಥ್ರೆಡ್ ಕಿತ್ತಾಕೋದು, ಈ ಥರ ಏನೇನೋ ಮಾಡ್ತಾಯಿದ್ಲು. ಸೊ ಇವಾಗ ಅವಳು ಅಂಗನವಾಡಿಗೆ ಹೋಗೋದ್ರಿಂದ ಆರಾಮಾಗಿ ಕಲಿಬೋದು. 1 ಅವರ್ ಅದಕ್ಕೆ ಅಂತಲೇ ಟೈಮ್ ಕೊಡ್ತಾಯಿದ್ದೀನಿ ಇವಾಗ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಸಾಂಬ್ರಾಣಿನ ಕಚ್ಚಿದರೆ ಏನೋ ಒಂಥರ ಮನೆಯೆಲ್ಲ ಪಾಸಿಟಿವ್ ಫೀಲ್ಸ್ನ ಕೊಡ್ತಾ ಇರುತ್ತೆ. ನನಗೆ ತುಂಬಾ ಇಷ್ಟ, ನನಗೆ ಸಾಂಬ್ರಾಣಿ ಹಚ್ಚೋದು ಅಂದರೆ. ಆ ಪೂಜೆ ಮಾಡಿದೊಂದು ಕಳೆ ಬರುತ್ತೆ ಗೊತ್ತಾ, ಮನೆ ತುಂಬ ಇದು ಹೊಗೆ ಎಲ್ಲ ಇದು ಮಾಡಿ ಆ ಸ್ಮೆಲ್ ಬರುತ್ತಲ್ವ, ಅದು ಸೂಪರಾಗಿರುತ್ತೆ. ನನಗೆ ತುಂಬ ಇಷ್ಟ ಸಾಂಬ್ರಾಣಿ ಪೂಜೆ ಮಾಡಿದ ದಿನ ಕಚ್ಚೋದು ಅಂದರೆ. ನೀವು ಬೇಕಾದರೆ ನಿಮ್ಮ ಈಗ ಹೂವು ಹಾಕಿದ್ದೀನಲ್ವ, ಅದನ್ನೇ ದೇವ್ರ ಫೋಟೋದಿಂದ ಎತ್ತಿದ ಮೇಲೆ ಒಣಗಿಸ್ಕೊಂಡು ಸಾಂಬ್ರಾಣಿನ ಮಾಡ್ಕೋಬೋದು. ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದಾದಮೇಲೆ ಬಂದು ಬಟ್ಟೆನ ವಾಶ್ಗೆ ಹಾಕಿದ್ದೆ, ಅದನ್ನು ಒಣಗಾಕೋಣ ಅಂದ್ಬಿಟ್ಟು ಎತ್ಕೋತಾ ಇದ್ದೀನಿ. ವಾಷಿಂಗ್ ಮಿಷಿನಲ್ಲಿ ಹೋದಾಗ ಕೈಲೇ ತೊಳಿತಿದ್ದೆ, ಕೈಲೂ ತೊಳಿಬೋದು. ಅಂದರೆ ಹಿಂಗೆ ಗೊತ್ತಾ, ನಾವು ಕೈಲಿ ತೊಳೆದಾಗ ಕ್ಲೀನ್ ಆಗುತ್ತಲ್ಲ ಬಟ್ಟೆ, ಅಷ್ಟೊಂದು ವಾಷಿಂಗ್ ಮಿಷಿನಲ್ಲಿ ಹೋಗೋದಿಲ್ಲ. ಅದರಲ್ಲೂ ವೈಟ್ ಬಟ್ಟೆಲಂತೂ ಹೋಗೋದೇ ಇಲ್ಲ. ಸೊ ನಾನು ತೇಜುನ್ ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್ನ ಇದಕ್ಕೆ ಹಾಕೋದಿಲ್ಲ ವಾಷಿಂಗ್ ಮಿಷಿನಿಗೆ. ಅದನ್ನು ಸಪ್ರೇಟಾಗಿ ಹ್ಯಾಂಡ್ ವಾಶ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲದನ್ನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ದೇವ್ರ ಸೀರೆ ಮಾತ್ರ ಸಪ್ರೇಟಾಗಿ ಹಾಕ್ತೀನಿ, ಅದನ್ನು ನಮ್ಮ ಜೊತೆ ಮಿಕ್ಸ್ ಮಾಡಿ ಹಾಕೋದಿಲ್ಲ. ಇನ್ನು ನಿತ್ಯ ಬರೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಏನು ಗೊತ್ತಾ, ನಿತ್ಯ ಅಂಗನವಾಡಿಗೆ ಹೋದಾಗ ಮನೆ ತುಂಬ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಅವಳು ಬಂದ ತಕ್ಷಣ ಎಲ್ಲ ಚಿಂದಿ ಮಾಡಾಕ್ಬಿಡ್ತಾಳೆ. ಎಷ್ಟು ಎತ್ತದು ಅನ್ನೋಷ್ಟರಲ್ಲಿ ಸಾಕಾಗೋಗುತ್ತೆ. ಬಿಸಿಲು ಚೆನ್ನಾಗಿತ್ತು, ಸೊ ಅದಕ್ಕೆ ಫಸ್ಟು ಒಣಗಾಕ್ಬಿಟ್ಟು ಆಮೇಲೆ ಕೂತ್ಕೊಂಡು ಎಂಬ್ರಾಯ್ಡಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ಇದು ಬೀಡ್ಸ್ ವರ್ಕ್ ಎಲ್ಲದೂ ಅಂದರೆ ಡಿಸೈನ್ನ ನೋಡಿಕೊಂಡು ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ಇದು ಮಾಡ್ಬೋದು. ನಾನು ಬಂದು ಶ್ರೀದೇವಿ ಆರಿ ವರ್ಕ್ಸ್ ಅವ್ರ ಹತ್ರ, ಶ್ರೀದೇವಿ ಮೇಡಮ್ ಹತ್ರ ತೊಗೊಂಡಿರೋದು ಕ್ಲಾಸು. ಅದು ಆ್ಯಪ್ ಇದೆ ಅವ್ರದ್ದು. ನಾವು ಅಮೌಂಟ್ ಕಟ್ಟಿ ರಿಜಿಸ್ಟ್ರ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ಯೂಸ್ ಮಾಡ್ಕೋಬೋದು. ಅಂದರೆ ನಾನು ಯಾವತ್ತು ಬೇಕಾದರೂ ಅದನ್ನು ನೋಡಿ ಏನು ವರ್ಕ್ ಬೇಕಾದರೂ ಕಲಿತು ಮಾಡ್ಬೋದು. ಅದರಲ್ಲಿ ಏನಿಲ್ಲ ಅಂದರೂ 200+ ಕ್ಲಾಸ್ಗಳಿದೆ. ಅಂದರೆ ಆರಿ ವರ್ಕ್ದು, ಆಮೇಲೆ ಬ್ಲೌಸ್ ಕಲಿತೀನಿ ಅಂದರೆ ಈಗೆಲ್ಲ ಪೇಂಟಿಂಗು ಅಂದರೆ ಫ್ಯಾಬ್ರಿಕ್ ಪೇಂಟಿಂಗು ಟ್ರೆಂಡಲ್ಲಿದೆ, ಅದು ಕೂಡ ಕ್ಲಾಸ್ ಇದೆ. ತುಂಬಾ ವೆರೈಟಿ ಇದೆ. ಆಮೇಲೆ ಈಗ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನೋ ನನಗೆ ಗೊತ್ತಾಗಲಿಲ್ಲ, ಇದು ನನಗೆ ಬರ್ತಾಯಿಲ್ಲ, ಈ ಥರ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಕಾಲ್ ಮಾಡಿದರೆ ಅವ್ರು ಹೇಳ್ಕೊಡ್ತಾರೆ, ನೀವು ತಪ್ಪು ಮಾಡ್ತಾಯಿದ್ದೀರಾ, ಈ ಥರ ಮಾಡಿ ಅಂತ. ಇಲ್ಲ
ಅದಕ್ಕೊಂದು ಸೊಲ್ಯೂಷನ್ನ ಕೊಡ್ತಾರೆ. ಈ ಥರ ಬಂದಿದೆ ನಂದು ಅಂತ ಇವತ್ತು ಇದು ಮಾಡಿದ ಮೇಲೆ ನಾನು ಅವ್ರಿಗೆ ಒಂದು ಫೋಟೋ ತೆಗೆದು ಕಳಿಸ್ತೀನಿ. ಅವ್ರಿಗೆ ಏನು ಮಿಸ್ ಆಗಿದೆ, ಏನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದು ಲೈಫ್ ಟೈಮ್ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಅದೇ ಥರನೇ ಇದೆ, ಯಾವುದೂ ಲಾಕ್ ಆಗಿಲ್ಲ. ಆಮೇಲೆ ಮಂತ್ಲಿ ವೈಸ್ ಪೇಮೆಂಟ್ ಮಾಡೋದಿರುತ್ತೆ. 2 ಆಪ್ಷನ್ 2 ಮಂತ್ ಟೈಮ್ ಕೊಡ್ತಾರೆ. ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಪೇನ ಮಾಡ್ಬೋದು. ಬಟ್ ವರ್ತ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಾವು ಈಗ ನಾನು ಕಟ್ಟಿ ಅದನ್ನು ಕಲ್ತ್ಕೊಂಡ್ರೆ ಹೊರಗಡೆ ದುಡ್ಡು ಕೊಟ್ಟು ಮಾಡ್ಸೋದು ತಪ್ಪುತ್ತೆ, ನಾನೇ ಮಾಡ್ಕೋಬೋದು. ಈಗ ಬಟ್ಟೆ ಹೊಲಿತೀನಿ, ನನಗೆ ಅದು ವರ್ಕಿಗೆ ಜಾಸ್ತಿ ದುಡ್ಡು ಕೇಳ್ತಾರಲ್ಲ, ಇಷ್ಟೊಂದು ದುಡ್ಡು ಕೊಡಬೇಕಲ್ಲ ಅವ್ರಿಗೆ ಅಂತ ಅನ್ಸೋದು ಮುಂಚೆ. ಬಟ್ ಇವಾಗ ಗೊತ್ತಾಗ್ತಿದೆ, ನಾನು ಕಲ್ತ ಮೇಲೆ ಗೊತ್ತಾಗ್ತೈತೆ ಅದು ಎಷ್ಟು ಕಷ್ಟ ಐತೆ ಅಂತ. ನಿಜವಾಗ್ಲೂ ತುಂಬ ಕಷ್ಟ ಅದು ಮಾಡೋದು. ಅದರಲ್ಲೂ ಥ್ರೆಡ್ ವರ್ಕ್ ಅಂತೂ ತುಂಬಾ ಕಷ್ಟ. ಅದು ಕಟ್ ಆಗ್ತಾ ಇರುತ್ತೆ. ಒಂದೊಂದ್ಸಲ ಒಂದೇ ಒಂದು ಎಳೆ ಬರುತ್ತೆ, ಇನ್ನೊಂದು ಎಳೆ ಬರೋಲ್ಲ. ಯಪ್ಪ ದೇವ್ರೆ, ಅದಕ್ಕೆ ಅದು ಜಾಸ್ತಿ ದುಡ್ಡು ತೊಗೋತಾರೆ. ನಾನು ಜಾಸ್ತಿ ದುಡ್ಡು ಹೇಳ್ತಾರೆ ಅಂತ ಜಾಸ್ತಿ ವರ್ಕೇ ಮಾಡಿಸಿಲ್ಲ. ನಾನು ಒಂದು 2-3 ಸ್ಯಾರಿ ವರ್ಕ್ ಮಾಡಿಸಿರ್ಬೋದು ಅಷ್ಟೇ. ಇವಾಗ ನಾನೊಂದು ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ಸ್ಟಿಚ್ ಮಾಡಿಲ್ಲ. ನನಗೆ ಅದು ಸಿಂಗಲ್ ನೀಡ್ಲ್ ಪೆಡಲ್ ಸಿಕ್ಕಿಲ್ಲ. ಅದು ತಂದ ಮೇಲೆ ಮಾಡಬೇಕು. ಅದಾದಮೇಲೆ ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂದರು. ಸೊ ಅವರಿಗೆ ಅಡುಗೆನ ಮಾಡಿದೆ. ಮಧ್ಯಾಹ್ನಕ್ಕೆ ಬಂದು ನಾನು ಮುದ್ದೆನ ತೊಗೋತಾ ಇದ್ದೀನಿ. ಮುದ್ದೆನ ಸಾಂಬಾರಲ್ಲಿ ಊಟ ಮಾಡಿ ಸ್ವಲ್ಪ ಅನ್ನನ ಮೊಸರಲ್ಲಿ ಊಟ ಮಾಡ್ತೀನಿ. ನೆನೆ ನೈಟ್ ಮಾಡಿದ ಸಾಂಬಾರೇ ಇತ್ತು, ತರಕಾರಿ ಸಾಂಬಾರು. ಸೊ ಅದಕ್ಕೇ ಮುದ್ದೆ ಮಾಡ್ಕೊಂಡಿದ್ವಿ. ಆಮೇಲೆ 3 ಗಂಟೆಗೆ ನಿತ್ಯನ ಕರ್ಕೊಂಡು ಬಂದು ಮಲಗಿಸ್ದೆ. ಯಾಕೆಂದರೆ ಈ ಅವಳೇ ಆಗಿ ಮಲ್ಕೊಳ್ಳಿ ಅಂತ ಬಿಟ್ಟರೆ 4 ಗಂಟೆ 5 ಗಂಟೆಗೆ ಮಲ್ಕೊಬಿಡ್ತಾಳೆ. ಮತ್ತು ಎದ್ದೇಳೋದು 6:30-7 ಗಂಟೆ ಮಾಡಿ ನೈಟು 12 ಗಂಟೆಯಲ್ಲಿ ಇಡಿಯಾಟ ಆಡೋಂಗೆ ಬನ್ನಿ ಅಂತ ಅವ್ರ ಅಪ್ಪನೂ ನಾನು ಆಚೆ ಕರಿತಾ ಇರ್ತಾಳೆ. ಸೊ ಅವಾಗ ಅವಳು ಮಲಗಿಸ್ದೆ. ಆಮೇಲೆ ತೇಜು ಕಂಪಲ್ಸರಿ ಬಾಗಿಲಿಗೆ ದೀಪ ಹಚ್ಚಲೇಬೇಕು. ಏಕೆಂದರೆ ಅದು ಅವಳಿಗೆ ನಾನು ವಹಿಸಿದ್ದೀನಿ. ನಾನು ಹಚ್ಚೋದಿಲ್ಲ, ನಾನು ಫ್ರೀ ಇದ್ರೂ ಅವಳೇ ಹಚ್ಚುತ್ತಾಳೆ. ಕೆಲವೊಂದು ವಿಷಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ಅವಳೇನಿಲ್ಲ, ಅರ್ಥ ಮಾಡ್ಕೊತಾಳೆ, ಕೆಲಸನ ಮಾಡ್ತಾಳೆ. ಯಾಕೆಂದರೆ ಇವಾಗ ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅವಳಿಗೆ ಬೆಳೀತಾ ಏನಾದ್ರು ಕೆಲಸ ಹೇಳಿದಾಗ ಹಿಂಸೆ ಅನಿಸೋದಿಲ್ಲ. ಇಲ್ಲಾಂದರೆ ಏಕ್ದಮ್ ಅವ್ರು ಕಾಲೇಜಿಗೆ ಹೋದಾಗ, ಅವ್ರು SLCಗೆ ಈ ಥರ ಹೋದಾಗ ನಾವು ಕೆಲಸ ಹೇಳ್ತಾಯಿದ್ರೆ ಅವರಿಗೊಂಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ದೀಪ ಹಚ್ಚಕ್ಕೆ ಹೇಳಿದೆ. ಅಷ್ಟರಲ್ಲಿ ನಿತ್ಯ ಬುಕ್ಸ್ ಇಟ್ಕೊಂಡು ಅವ್ಳು ಕ್ಲಾಸ್ನ ಸ್ಟಾರ್ಟ್ ಮಾಡಿಕೊಂಡ್ಳು. ಅವಳು ಏನು ಬರೀತಾಳೋ ಏನೋ ಒಟ್ಟಿನಲ್ಲಿ ಬುಕ್ ಇಟ್ಕೊಂಡು ಪೆನ್ನಲ್ಲಿ ಸುಮ್ಮನೆ ಒಂದೊಂದು ರೌಂಡ್ ಹಾಕೊಂಡು ಹೋಗ್ತಾಳೆ. ಅಲ್ಲಿ ಅವಳು ಉಚ್ಚಾರಣೆಗೆ ಎಲ್ಲ ಅಕ್ಷರ ಹೇಳ್ಕೊಟ್ರು ಹೇಳ್ತಾಳೆ. ಬಟ್ ಏನಾದರೂ ಮಾತಾಡಬೇಕು ಅಂದಾಗ ಸ್ವಲ್ಪ ಸೋಂಬೇರಿ ಇದು ಮಾಡ್ತಾಳೆ ಮಾತಾಡೋದಕ್ಕೆ. ಅಂದರೆ ಅಜ್ಜಿ ತಾತ ಇದೆಲ್ಲ ಅನ್ನಕ್ಕೆ ಬರುತ್ತೆ, ಎಲ್ಲ ಅಕ್ಷರ ಹೇಳ್ತಾಳೆ. ಬಟ್ ಅದನ್ನು ಕೂಡಿಸಿ ಹೇಳೋ ಅಂದರೆ ಹೇಳಲ್ಲ, ಅವಳಿಗೆ ಇಷ್ಟ ಬಂದಾಗ ಹೇಳ್ತಾಳೆ. ಸೊ ಆಮೇಲೆ ಬಂದು ನೋಡಿ, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಪಾತ್ರೆ ಬಿದ್ದೇ ಬೀಳುತ್ತೆ. ಮಧ್ಯಾಹ್ನ ತೊಳೆದಿದ್ದೆ, ಮತ್ತೆ ಅಲ್ಲಿ ಎಷ್ಟು ಪಾತ್ರೆ ಬಿದ್ದಿದೆ. ಆಮೇಲೆ ಸ್ವಲ್ಪ ಪಪ್ಪಾಯ ಹಣ್ಣು 3 ಜನನೂ ಕುಯ್ಕೊಂಡು ತಿಂದ್ವಿ. ತೇಜಿಗೆ ಇತ್ತೀಚೆಗೆ ಪಪ್ಪಾಯನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಯಾಕೆ ಅಂದರೆ ಅದು ಇದ್ರ ಟೈಮ್ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪಪ್ಪಾಯ ತಿಂದ್ಬಿಟ್ಟು ಸ್ವಲ್ಪ ಪನ್ನೀರು ಮತ್ತು ಸೋಯಾ ಚಂಕ್ಸ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಡಿನ್ನರ್ಗೆ ಪಪ್ಪಾಯ, ಸೋಯಾ ಚಂಕ್ಸ್ ಮತ್ತು ಪನ್ನೀರನ್ನ ತೊಗೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಲೈಟಾಗಿ ರೈಸ್ ತೊಗೋತೀನಿ. ರೈಸ್ ಅಂದರೆ ಒಂದು ಚಿಕ್ಕ ಬೌಲ್, ಚಟ್ನಿ ಬೌಲ್ ಬರುತ್ತಲ್ಲ ಅದರಲ್ಲಿ ಒಂದು ಬೌಲ್. ಯಾಕೆಂದರೆ ಇಷ್ಟನ್ನು ತೊಗೊಂಡಿರ್ತೀನಲ್ವ, ಅದಕ್ಕೆ. ಇವಾಗ ಬಂದು ಸಣ್ಣದಾಗಿ ಕಟ್ ಮಾಡಿರೋ ಪನ್ನೀರನ್ನ ಏನು ಗೊತ್ತಾ, ಎಣ್ಣೆ ಒಂದೇ ಒಂದು ಸ್ಪೂನ್ ಇರಬೇಕು, ಜಾಸ್ತಿ ಹಾಕ್ಬಾರ್ದು. ಏನೇನು ಇದು ಹಾಕ್ಬಿಟ್ಟು ಪನ್ನೀರ್ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂಚೂರು ಗರಂ ಮಸಾಲ ಹಾಕ್ಬಿಟ್ಟು ನೆನೆಸಿಟ್ಟಿರೋ ಸೋಯಾ ಚಂಕ್ಸ್ನ ಹಾಕಿ. ಸೋಯಾ ಚಂಕ್ಸ್ ಹೆಂಗೆ ಗೊತ್ತಾ, ಹಾಕಿ ಒಂದು 2 ಮಿನಿಟ್ಸಿಗೆ ಅದು ಉಪ್ಪು ಖಾರ ಎಲ್ಲ ಹಿಡಿದ್ರೆ ಬೆಂದ್ಬಿಟ್ಟಿರುತ್ತೆ. ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ. ನೋಡಿ, ಇವಾಗ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ. ಸೊ ಇದು ನನ್ನ ನೈಟ್ ಡಿನ್ನರ್ಗೆ ಇದು ಕೂಡ ಜಾಸ್ತಿ ಪಾರ್ಟ್ ಇದೇ ಇರುತ್ತೆ. ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ಬೆಸ್ಟ್ ಪ್ರೋಟೀನ್ ಅಂದರೆ ಅದು ಸೋಯಾ ಚಂಕ್ಸ್ ಮತ್ತು ಪನ್ನೀರು. ವೆಜಿಟೇರಿಯನ್ಸ್ಗೆ, ನಾನ್ ವೆಜಿಟೇರಿಯನ್ಸ್ಗೆ ಅಂದರೆ ಎಗ್, ಚಿಕನ್ ಏನಾದರೂ ತೊಗೋತಾರೆ ಅವರು. ಸೊ ವೆಜಿಟೇರಿಯನ್ಸ್ಗೆ ಅಂದರೆ ಇದೇ ಸೇರಿಕೊಳ್ಳುತ್ತೆ. ಪನ್ನೀರ್ ಮತ್ತು ಸೋಯಾ ಚಂಕ್ಸ್ ಸೇರಿಕೊಳ್ಳುತ್ತೆ. ಮತ್ತು ಮೊಳಕೆ ಕಾಳು ಮತ್ತು ನಿಮಗೆ ಕ್ಯಾಲ್ಶಿಯಮ್ ಚೆನ್ನಾಗಿ ಸಿಗಬೇಕು ಅಂದರೆ ಹೆಣ್ಮಕ್ಳಿಗೆ 30+ ಏಜ್ ಆಗ್ತಾ ಕ್ಯಾಲ್ಶಿಯಮ್ ಬಾಡಿಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹಾಲಿನ ಪದಾರ್ಥಗಳು ಮತ್ತು ಸೊಪ್ಪು, ಕಾಳು, ಮೊಳಕೆ ಕಾಳು ಇದನ್ನೆಲ್ಲ ಚೆನ್ನಾಗಿ ತೊಗೊಳ್ಳಿ. ಪಾಲಕ್ಕು ಇದನ್ನೆಲ್ಲ ಚೆನ್ನಾಗಿ ತೊಗೊಂಡ್ರೆ ನಮಗೆ ಕ್ಯಾಲ್ಸಿಯಮ್ ಅನ್ನೋದು ಚೆನ್ನಾಗಿ ಬರುತ್ತೆ. 30+ ಆದ ತಕ್ಷಣ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಬೆನ್ನು ನೋವು ಮತ್ತು ಮಂಡಿ ನೋವು ಇದು ಬಂದೇ ಬರುತ್ತೆ. ಅವ್ರು ಎಷ್ಟೇ ಹೆಲ್ತಿಯಾಗಿದ್ದರೂ ಬಂದೇ ಬರುತ್ತೆ. ಸೊ ಹಾಗಾಗಿ ನಮ್ಮ ಮನೆ ಫುಡ್ಡಲ್ಲೇ ಸ್ವಲ್ಪ ಹೆಲ್ತಿಯಾಗಿ ನಾವು ನೋಡ್ಕೋಬೇಕು. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಫಸ್ಟು ತಿಂದುಬಿಡ್ತೀನಿ. 7 o'clock ನಾನು ಏನೇ ತಿನ್ನೋದ್ರಲ್ಲಿ 7 o'clock ಒಳಗೆ ತಿನ್ಕೋತೀನಿ. ಬೈ ಚಾನ್ಸ್ ಏನಾದರೂ
ಮನೇಲಿ ಹಸ್ಬೆಂಡಿಗೆ ಊಟ ಇಕ್ಬೇಕಾದ್ರೆ ಏನಾದ್ರು ಸ್ವಲ್ಪ ಊಟದ ಮೇಲೆ ಟೆಂಪ್ಟ್ ಆಗಿ ಕುತ್ಕೊಂಡು ಊಟ ಮಾಡಿದರೆ ಬೆಳಗ್ಗೆ ಇರೋಷ್ಟರಲ್ಲಿ ಏನಿಲ್ಲ ಅಂದರೆ 500 to 1 kg ವೆಯ್ಟ್ ಗೇನ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಹೇಳೋದು, ನಾವು ಏನೇ ತೊಗೊಂಡ್ರು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಲಿಲ್ಲ ಇದನ್ನು ಡಯಟ್ನ ಅಂದರೆ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಅದು ಪ್ರಾಡಕ್ಟ್ಸಿಂದ ಆಗಲಿ ಏನೇ ಆಗಲಿ ನಾವು ಫಾಲೋ ಮಾಡೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವೇನೇ ತಿನ್ನೋದಾದ್ರೂ 7 o'clock ಒಳಗೆ ತಿನ್ಕೊಳ್ಳಿ. ನಾನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇರ್ತೀನಿ. ಕೆಲವೊಂದು ಅಡುಗೆಗಳನ್ನ ಮಾಡಿದಾಗ ಅಂದರೆ ಇದನ್ನು ಪದೇ ಪದೇ ನಾವು ಮಾಡಲ್ಲ, ಎಲ್ಲೋ ಒಂದೊಂದು ಸಲ ಮಾಡ್ತೀನಿ ಅನ್ನೋ ಅಡುಗೆ ಮಾಡಿದಾಗ ಮಾತ್ರ ಟೆಂಪ್ಟಾಗಿ ತಿಂದುಬಿಡ್ತೀನಿ. ಮತ್ತೆ ಬರೋಂಥ ರೈಸ್ ಆಗಿಬಿಡುತ್ತೆ ವೆಯ್ಟು. ಮತ್ತೆ ಒಂದು ವೀಕಲ್ಲಿ ಮತ್ತೆ ಕಮ್ಮಿ ಮಾಡ್ಕೊಳ್ಳೋದು ಇದೇ ಥರ ಆಗಿಬಿಡುತ್ತೆ. ಸೊ ಹಿಂಗೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ನಮ್ಮ ತೇಜು ನನ್ನ ಜೊತೆ ಬಂದರೆ ಮಾಡ್ತೀನಿ, ಬಟ್ ಒಬ್ಳಿಗೆ ಮಾಡೋದಕ್ಕೆ ಬೋರ್ ಅನಿಸುತ್ತೆ. ಆಮೇಲೆ ಏನು ಗೊತ್ತಾ, ವೀಡಿಯೋ ಮಾಡಬೇಕಾದ್ರೆ ನೋಡಿ ಅಲ್ಲಿ ಹಿಂದೆ ಇದೆಯಲ್ಲ ಆ ಲೈಟ್ನ ಹಾಕೋತೀನಿ ನಾನು. ಅದರದ್ದು ಸ್ಟ್ಯಾಂಡ್ ಬಂದು ಮುರಿದೋಗ್ಬಿಟ್ಟಿದೆ. ಸೊ ಅದಕ್ಕೆ ಆ ಪಾತ್ರೆ ಎಣ್ಣೆ ಮತ್ತು ಇದನ್ನು ಹಾಕಿಡ್ತೀನಲ್ವ, ಇದಕ್ಕೇ ಸಿಕ್ಸಿದ್ದೀನಿ. ಅಲ್ಲೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ಚಾರ್ಜರ್ ಪ್ಲಗ್ಗಿಗೆ ಕನೆಕ್ಟ್ ಮಾಡ್ಕೋಬೋದು ಅಂತ ಅದಕ್ಕೆ ಹಾಕ್ಕೊಂಡಿದ್ದೀನಿ. ವೀಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಚೆನ್ನಾಗಿ ಲೈಟಿಂಗ್ಸ್ ವ್ಯವಸ್ಥೆ ಮನೇಲಿ ತುಂಬ ಚೆನ್ನಾಗಿರಬೇಕು. ಮತ್ತು ಒಬ್ಬರು ವೀಡಿಯೋ ಮಾಡಿಕೊಡೋರು ಇರಬೇಕು. ನಾವು ಯಾವಾಗಲೂ ಎಲ್ಲ ವೀಡಿಯೋನೂ ಸ್ಟ್ಯಾಂಡಲ್ಲೇ ಮಾಡ್ತೀವಿ ಅನ್ನೋದು ಕಷ್ಟ ಆಗುತ್ತೆ. ಎಲ್ಲ ಆ್ಯಂಗಲ್ನು ಶೂಟ್ ಮಾಡೋದಕ್ಕಾಗಲ್ಲ. ಮನೇಲಿ ಹೆಂಗೋ ಟ್ರೈಪ್ಯಾಡ್ ಇಟ್ಕೊಂಡು ವೀಡಿಯೋನ ಮಾಡಿಬಿಡ್ಬೋದು. ಬಟ್ ಹೊರಗಡೆ ಹೋದಾಗ ವೀಡಿಯೋ ಮಾಡ್ತೀನಿ ಅಂದರೆ ಬೇರೆಯವ್ರ ಹೆಲ್ಪ್ ಬೇಕೇ ಬೇಕು. ಇಲ್ಲ ನಾನೇ ಮಾಡ್ತೀನಿ ಅಂದರೆ ನನ್ನನ್ನು ನಾನೇ ತೋರಿಸೋದಕ್ಕಾಗೋದಿಲ್ಲ, ಬೇರೆದನ್ನೆಲ್ಲ ತೋರಿಸ್ಬೋದು. ಸೊ ಅದಕ್ಕೆ ವೀಡಿಯೋ ಈಗೇನು ವೀಡಿಯೋ ಮಾಡ್ತಾರೆ ಅಷ್ಟೊಂದು ಕೇರ್ಲೆಸ್ಸಾಗಿ ಯಾರನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏಕೆಂದರೆ ಅದು ಕೂಡ ಈಸಿ ಇಲ್ಲ. ಒಂದು ರೆಸಿಪಿನ ಶೂಟ್ ಮಾಡಿದಾಗ ಎಷ್ಟು ಪಾತ್ರೆ ಬೀಳುತ್ತೆ ಅಂದರೆ, ನಾವೇನು ಅಡುಗೆ ಮಾಡಿರ್ತೀವಿ, ಈಗ ಒಂದು 3 time ಅಡುಗೆ ಮಾಡ್ತೀವಲ್ಲ ಅಷ್ಟು ಪಾತ್ರೆ ಒಂದು ರೆಸಿಪಿ ಶೂಟ್ ಮಾಡಿದಾಗ ಬೀಳುತ್ತೆ. ಯಾಕೆಂದರೆ ಅದಕ್ಕೆ ಆದಂಥ ಬೌಲ್ಸ್ಗಳನ್ನ ಹಾಕಿ ಇವನ್ನ ಇಟ್ಕೋಬೇಕು ಐಟಮ್ಸ್ಗಳನ್ನ, ಅದಕ್ಕೆ ಅಷ್ಟು ಪಾತ್ರೆ ಬಿದ್ದೇ ಬೀಳುತ್ತೆ. ವೀಡಿಯೋ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಸೊ ಅದಾದಮೇಲೆ ಬಂದು ತೇಜುಗೆ ಓದಿಸೋಣ ಅಂತ ಕೂತ್ಕೊಂಡೆ. ಇವಾಗ 1 hour ಅವಳಿಗೆ ಟೈಮ್ ಕೊಡ್ತೀನಿ ಓದೋ ವಿಷಯದಲ್ಲಿ. ಅಂದರೆ ಹೋಮ್ವರ್ಕ್ ಎಲ್ಲ ಫಸ್ಟ್ ಅವಳು ಮುಗಿಸ್ತಾಳೆ. ಆಮೇಲೆ 3 ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. ಅಂದರೆ ಇಂಗ್ಲೀಷಲ್ಲಿ ಬಂದು ಸೋಷಿಯಲ್ ಸೈನ್ಸ್ ಯಾವ್ದಾರಾಗಿರ್ಬೋದು, ಒಟ್ಟಿನಲ್ಲಿ ಇಂಗ್ಲೀಷ್ ಒಂದು ದಿನಕ್ಕೆ, ಮತ್ತು ಕನ್ನಡ, ಹಿಂದಿ ಇವು 3 ಓದಿಸ್ತೀರಿ. ಅದಾದಮೇಲೆ ಬಂದು ಟೇಬಲ್ಸ್ನ ಬರೆಸ್ತೀನಿ. ಸೊ ಮುಂಚೆ ನಾನು ಹರ್ಬಲ್ ಲೈಫ್ನ ಸ್ಟಾಪ್ ಮಾಡೋದಕ್ಕೆ ಒಂದು 20% ರೀಸನ್ ಇದೂ ಕೂಡ ತೇಜು ಎಜುಕೇಷನ್ದು. ಯಾಕಪ್ಪ ಅಂದರೆ ಅವಳಿಗೆ ನಾನು ಆ ಟೈಮ್ನ ಕೊಡೋಕ್ಕೆ ಆಗಲಿಲ್ಲ ನಾನು ಹರ್ಬಲ್ ಲೈಫಿಗೆ ಹೋದ್ಮೇಲೆ. ಯಾಕೆ ಅಂದರೆ ಕ್ಲಾಸ್ ಮುಗಿತಿದ್ದಿದ್ದೆ 7 o'clock, ಒಂದೊಂದು ಸಲ 7 o'clock ಮೇಲೂ ಒಂದೊಂದು ಕ್ಲಾಸ್ ಇದೆ ಅಂತ ಹೇಳೋರು. ಆಮೇಲೆ ಅದು ಮುಗಿಯೋದು 8 ಗಂಟೆ ಆಗಿಬಿಡೋದು. ಅಡುಗೆ ಮಾಡೋದಕ್ಕೆ ಹೋಗೋದು, ಮತ್ತು ನಿತ್ಯ ನಟಾಡ್ಸೋಕೆ ಹೋಗಿವೆ. ತೇಜು ಎಜುಕೇಷನ್ಗೆ ನನಗೆ ಟೈಮ್ ಕೊಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಕೂತ್ಕೊಂಡು ಯೋಚನೆ ಮಾಡಿದಾಗ ಬೇಡ, ಇದನ್ನು ಸ್ಟಾಪ್ ಮಾಡೋಣ ಅಂತ ಅನ್ನಿಸ್ತು. ಏಕೆಂದರೆ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟು ಮಕ್ಕಳಿಗೆ. ಇದೊಂದೇ ವಿಷಯ ಅಂತ ಹೇಳ್ತಿಲ್ಲ, 20% ಆಫ್ ರೀಸನ್ 100ಅಲ್ಲಿ ಇದು ಕೂಡ ಒಂದು. ಸೊ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು ತುಂಬ ಸ್ಟ್ರೆಸ್ ಆಗ್ತಾಯಿದೆ ನನಗೆ ಅಂತ ಅನ್ನಿಸ್ತು. ಆಮೇಲೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದಿದ್ದೀನಿ, ಮಾಡೋದಕ್ಕೆ ಆಗಿಲ್ಲ. ಖಂಡಿತ ಮಾಡ್ತೀನಿ. ನನಗೆ ಸಿಕ್ಕಿದಾಗ ಕೇಳ್ತಾರೆ, ಓಕೆನಾ, ಯಾಕೆ ಬಿಟ್ರಿ ಹೇಳಿ, ನಾವು ತೊಗೊಳ್ಳೋಣ ಅಂತ ಇದ್ದೀವಿ, ಯಾಕೆ ಹೇಳಿ ಅಂತ. ನಾನು ಯೂಟ್ಯೂಬ್ ನೋಡ್ತಾ ಇರಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ಬಟ್ ಇಲ್ಲಿವರೆಗೂ ಹೇಳಿಲ್ಲ. ಸೊ ಹೇಳ್ತೀನಿ. ನಾವು ಓದ್ಬೇಕಾದ್ರೆ ಇದ್ದಿದ್ದು ಎಜುಕೇಷನ್ಗೆ ಇವಾಗಲೂ ಲಾಟ್ಸ್ ಆಫ್ ಡಿಫ್ರೆಂಟ್ ಇದೆ. ನಮಗೆ SLCಲಿ ಇದ್ದಿದ್ದು ಪಾಠ ಇದೆಲ್ಲ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇರುತ್ತೆ. ನಾವು ಇಂಗ್ಲೀಷ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ 6th standardಯಿಂದ. ನಮಗೆ 5thವರೆಗೆ ಇಂಗ್ಲೀಷ್ ಅನ್ನೋದೇ ಇರಲಿಲ್ಲ. ನಾನು ಯಾವ ಸಬ್ಜೆಕ್ಟ್ ಆದರೂ ನಾನು ಒಳ್ಳೆ ಮಾರ್ಕ್ಸ್ನ ತೆಗಿತಿದ್ದೆ. ಬಟ್ ಇಂಗ್ಲೀಷ್ ಅಂದರೆ ನನಗೆ ನಿಜವಾಗ್ಲೂ ಈಗಲೂ ಇಷ್ಟ ಇಲ್ಲ. ನಂಗೆ ಅರ್ಥನೇ ಆಗಲ್ಲ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹಿಂದೂ ಕ್ವಶನ್ ತೆಗೆದು ಮುಂದಲು ಕ್ವಶನ್ ತೆಗೆದು ಹಿಂದಕ್ಕೆ ಆ ಥರ ಆನ್ಸರ್ನ ಬರಿತಾ ಇದ್ದೆ ಆಲ್ಮೋಸ್ಟ್ ನಾನು. ನನಗೆ ಇಂಗ್ಲೀಷ್ ಅಂದರೆ ನಿಜನೇ ಇಷ್ಟ ಆಗಲ್ಲ. ಸೊ ಇವಾಗ ಅದು ಒಂದು ಫೀಲ್ ಬರುತ್ತೆ. ಏಕೆಂದರೆ ABCD ಅವೆಲ್ಲ A for apple ನಿಜವಾಗ್ಲೂ ಅವೆಲ್ಲ ಕಲ್ತಿದ್ದೆ 6th standardಯಿಂದ. ನಮ್ಮೂರಲ್ಲಿ 5thವರೆಗೂ ಸ್ಕೂಲಿತ್ತು. ಅಲ್ಲಿ ಯಾವತ್ತೂ ಹೇಳೇ ಕೊಟ್ಟಿರಲಿಲ್ಲ. 5thಲ್ಲೇನೋ ABCD ಮತ್ತು 1 2 3ನ 10 ಗಂಟೆ ಹೇಳ್ಕೊಟ್ಟಿದ್ರು. ಅದನ್ನೂ ತಪ್ಪು ಹೇಳ್ಕೊಟ್ಟಿದ್ರು. ನನಗೆ ನಮ್ಮ ತೇಜಿಗೆ ಹೇಳ್ಬೇಕಾದ್ರೆ ನೆನಪಾಗ್ತಿರುತ್ತೆ ಅದೆಲ್ಲ. ಬಟ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ ಅಂದರೆ ನನ್ನ ಆಲ್ ಟೈಮ್ ಫೇವ್ರೆಟ್ ಸಬ್ಜೆಕ್ಟು. ತುಂಬ ಇಷ್ಟ ನನಗೆ ಮ್ಯಾಥ್ಸ್ ಅಂದರೆ. ಎಲ್ಲ ಇಷ್ಟ ಇಲ್ಲ ಅಂತಾರೆ, ಬಟ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಮ್ಯಾಥ್ಸು.
ಅದೇನು ಅಂತ ಗೊತ್ತಿಲ್ಲ, ನನಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಆಗೋದು. ಆ ಸೂತ್ರಗಳು, ಅದನ್ನು ಆ ಒಂದು ಪ್ರಾಬ್ಲಮ್ನ ಅಲ್ಲಿ ಬೋರ್ಡ್ ಮೇಲೆ ಮಾಡಿ ಬರೋಷ್ಟ್ರಲ್ಲಿ ಸಾಲ್ವ್ ಮಾಡ್ಕೊಂಡು ತಗೊಂಡೋಗಿ ತೋರಿಸ್ತಾ ಇದ್ದೆ. ಅಷ್ಟು ಇಷ್ಟ ನನಗೆ ಮ್ಯಾಥ್ಸ್ ಅಂದರೆ. ಕಷ್ಟ ಅಂದರೆ ಇಂಗ್ಲೀಷ್. ಆಬ್ವಿಯಸ್ಲಿ ನಂಗೆ ಇಂಗ್ಲೀಷ್ ಅಂದ್ರೇ ಆಗಲ್ಲ. ನಮ್ಮ ತೇಜು ಏನಾದ್ರು ಕೇಳಿದಾಗ ನಿಜವಾಗ್ಲೂ ಆ ವರ್ಡ್ಗಳನ್ನ ಓದೋದಕ್ಕೆ ನನಗೆ ಗಲಿಬಿಲಿ ಅಂತ ಅನಿಸುತ್ತೆ. ಸೊ ನಾನು ಅರ್ಬಲೈಫ್ ನೋಡೋದಕ್ಕೆ ಇದು ಕೂಡ 10 ಆಫ್ ದ ರೀಸನ್. ಯಾಕೆಂದರೆ ಕೆಲವೊಂದು ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಅಲ್ಲಿ ಆ ಕಡೆಯಿಂದ ಇಮೇಲ್ ಬರ್ತಾ ಇರುತ್ತೆ, ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಎಲ್ಲದನ್ನು ಮೇಡಮ್ನಕ್ಕೆ ನನ್ನ ಕೋಚ್ನ ಕೇಳಬೇಕಿತ್ತು. ಸೊ ಹಾಗಾಗಿ ಅದರಲ್ಲಿ ಪೂರ ಇಂಗ್ಲೀಷ್ ನಾವು ಓದೇ ಇಲ್ಲ ಅನ್ನೋರು ಮಾಡಿ ಇದಾಗಿರೋರು ಇದ್ದಾರೆ, ಸೆಟಲ್ ಆಗಿರೋರು. ಬಟ್ ನನಗೆ ಎಲ್ಲ ಒಂದು ಕಡೆ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ತುಂಬ ಕಾರಣಗಳಿದ್ದಾವೆ ನಮ್ಮ ಬಿಡೋದಕ್ಕೆ. ಬಟ್ ಒಂದೊಂದು ರೀಸನ್ ಅಂದರೆ ಇವುಗಳು ಕೂಡ ಸೇರ್ಕೋತವೆ. ನಾನು ಆದಷ್ಟು ಬೇಗ ವೀಡಿಯೋನ ಮಾಡ್ತೀನಿ ಅದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.